ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ನಾನು ನಿಮ್ಗೆ ಕಿರಿಯರಿಂದ ಹಿರಿಯರ ತನಕ ತಿನ್ನಬಹುದಾದಂತಹ ಆರೋಗ್ಯಕರವಾದಂತಹ ಶಕ್ತಿವರ್ಧಕ ಚೆಂಡುಗಳು ಅದು ಹೇಗ್ ಮಾಡೋದು, ಅದೇನು ಅಂತ ನಿಮ್ಗೆ ಹೇಳ್ತೀನಿ. ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸಕ್ಕರೆ, ತುಪ್ಪ, ಎಣ್ಣೆ, ಬೆಲ್ಲ ಯಾವುದು ಬಳಸದೆ ನಾವು ಒಂದು ಶಕ್ತಿವರ್ಧಕ ಆರೋಗ್ಯಕರವಾದ ಒಂದು ತಿಂಡಿ ಉಂಡೆ ಮಾಡಬಹುದು. ಅದನ್ನ ನೀವು ಸಣ್ಣವರಿಂದ ಅಂದ್ರೆ ಮಕ್ಕಳು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಯಾರು ಬೇಕಾದ್ರೂ ತಿನ್ಬೋದು. ಮಕ್ಕಳು ಈ ಎಕ್ಸಾಮ್ ರೆಡಿ ಪ್ರಿಪರೇಷನ್ ತಯಾರಿ ಮಾಡ್ಕೋತಾ ಇರ್ತಾರಲ್ವಾ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದ್ತಾರೆ. 10ನೇ ಕ್ಲಾಸಿನ ಪರೀಕ್ಷೆ ಬರೆಯೋ ಮಕ್ಕಳು ಅಥವಾ ದ್ವಿತೀಯ PUC ಮಕ್ಕಳು, ಯಾರು ಅವರಿಗೆ ಒಂದು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಅದು ತಿಂದ್ರೆ. ಒಂದೊಂದು ಬಾಲ್ ಸಾಯಂಕಾಲ, ಒಂದೊಂದು ಉಂಡೆ ಸಾಯಂಕಾಲ ನೀವು ಕೊಟ್ರೆ ಆ ಮಕ್ಕಳಿಗೆ ಒಂಥರ ಶಕ್ತಿ ಬರುತ್ತೆ. ಇಲ್ಲ ಆಫೀಸಿಂದ ಸುಸ್ತಾಗಿ ಬಂದಿರ್ತಾರೆ ಅಂತವರಿಗೂ ಅಷ್ಟೇ, ಒಂದು ಉಂಡೆ ತಿನ್ಬಿಟ್ರೆ, ಒಂದು ಬಾಲ್ ತಿನ್ಬಿಟ್ರೆ ಅದು ತುಂಬಾ ಪ್ರೋಟೀನ್ ಇರೋದಕ್ಕೆ ನಿಮ್ಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಅದು ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಅದು ಹೇಗ್ ಬರುತ್ತೆ ಅಂತ ಟ್ರೈ ಮಾಡಿ. ಆರೋಗ್ಯಕರವಾಗಿರುವಂತದ್ದು, ನಾವು ಎಣ್ಣೆ ಬೆಣ್ಣೆ ಅಥವಾ ಸಕ್ಕರೆ ಬೆಲ್ಲ ಯಾವುದು ಉಪಯೋಗಿಸದೆ ಮಾಡುವಂತ ತಿಂಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹಾಗಾಗಿ ಅದು ಸಿಹಿ ಅಂಶ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಅತಿಯಾದ ಸಿಹಿ ಇರಲ್ಲ. ಮತ್ತೆ ನೈಸರ್ಗಿಕವಾದ ಅಂದ್ರೆ ಪ್ರಕೃತಿದತ್ತವಾದ ಸಿಹಿ ಇರುವಂತಹ ಒಣ ದ್ರಾಕ್ಷೆ, ಖರ್ಜೂರ ಇವುಗಳನ್ನು ಉಪಯೋಗಿಸಿ ಮಾಡುವಂತದ್ದು. ಬನ್ನಿ ನೋಡೋಣ ಹೇಗೆ, ಏನೇನ್ ಬೇಕದಕ್ಕೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನಾನೀಗ. ಇದರಲ್ಲಿ ನಾವು ಮೇನ್ ಆಗಿ ಏನಿದೆ ಸುಶಾಂತ್? ರಾಗಿ ಹಿಟ್ಟು, ಇದು ಗ್ರೌಂಡ್ ನಟ್. ಇದು ಒಂದ್ ಕಪ್ ರಾಗಿ ಹಿಟ್ಟು, 1 ಕಪ್ ಕಡಲೆ ಬೀಜ ಗ್ರೌಂಡ್ ನಟ್ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ಪು ಒಣ ದ್ರಾಕ್ಷೆ 1 ಕಪ್ಪು. ಆಮೇಲೆ ಖರ್ಜೂರ 1 ಕಪ್, ನಾನು 2 ಕಪ್ ಹತ್ರ ತಗೊಂಡಿದ್ದೀನಿ, ಯಾಕಂದ್ರೆ ಸಿಹಿ ಅಂಶ ಯಾವುದು ಬೇರೆ ಸಿಗಲ್ವಲ್ಲ. ಇದರಲ್ಲಿ ನಾನು 2 ಕಪ್ ಖರ್ಜೂರ ತಗೊಂಡಿದ್ದೀನಿ, ಬೀಜ ತೆಗ್ದಿರುವಂತಹ ಖರ್ಜೂರ. ಆಮೇಲೆ ಇಲ್ಲಿ ಇನ್ನೇನಿದೆ ನೋಡಿ, ಇದು ಏಲಕ್ಕಿ ಪುಡಿ. ಆಮೇಲೆ ಇದು ಚಕ್ಕೆ ಪೌಡರ್, ದಾಲ್ಚೀನಿ ಚಕ್ಕೆ ಇದೆಯಲ್ಲ, ಅದನ್ನ ಕುಟ್ಟಿ ಅಥವಾ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದು. ಅದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ, ಇಷ್ಟು ಸಾಮಾನುಗಳಿದ್ರೆ ನಿಮ್ಗೆ ಒಂದು ಶಕ್ತಿವರ್ಧಕ ಪ್ರೋಟೀನ್ ಬಾಲ್ಸ್ ಅಥವಾ ಪ್ರೋಟೀನ್ ಉಂಡೆ ರೆಡಿ ಆಗತ್ತೆ. ಈಗ ನಾವು ಮೊದ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ, ಗ್ಯಾಸ್ ಹಚ್ಬಿಟ್ಟು ರಾಗಿ ಹಿಟ್ಟನ್ನ ಒಂದ್ ಸ್ವಲ್ಪ ಹುರ್ಕೋಬೇಕು. ನೀವು ಅದಕ್ಕೇನು ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕಲ್ಲ, ಒಣ ರಾಗಿ ಹಿಟ್ಟನ್ನ ಒಣವಾಗಿ ಅಂದ್ರೆ ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಕೋತೀವಿ. ಸ್ವಲ್ಪ ಹೊತ್ತು ಹುರಿತೀವಿ, ಸ್ವಲ್ಪ ಪರಿಮಳ ಬರ್ಬೇಕದು, ಅಲ್ಲಿ ತನಕ ಹುರಿಯೋಣ. ಬನ್ನಿ ತೋರಿಸ್ತೀನಿ. ಗ್ಯಾಸ್ ಹಚ್ಕೊಂಡು ದೊಡ್ಡ ಉರಿನಲ್ಲಿ ಇಟ್ಕೋಬೇಡಿ, ಸಣ್ಣ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಪರಿಮಳ ಬರೋ ತರ ನೀವು ಅದನ್ನ ಹುರ್ಕೋಬೇಕು. ಏನು ಎಣ್ಣೆ ಬೆಣ್ಣೆ ತುಪ್ಪ ಏನು ನಾವು ಮುಟ್ಸಲ್ಲ. ಸ್ವಲ್ಪ ಒಣ ಹಿಟ್ಟನ್ನ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕೆಂಪಾಗ್ಬಿಟ್ಟು ಪರಿಮಳ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ನೋಡಿ, ಒಂದು 5 ರಿಂದ 6 ನಿಮಿಷ ಹುರಿದಿದ್ದೀನಿ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು, ಅದೇನು ಕೆಂಪಾಗಿ ಹೊತ್ಕೊಳ್ಳೋದೇನು ಬೇಡ. ಇಷ್ಟು ಹುರಿದಾದ್ರೆ ಸಾಕು. ಚೆನ್ನಾಗಿ ಪರಿಮಳ ಬರಬೇಕು, ಘಮ್ ಅಂತ ಪರಿಮಳ ಬರ್ತಾ ಇದೆ. ಈಗ ನಾನು ಗ್ಯಾಸ್ ಅನ್ನ ಆಫ್ ಮಾಡಿಬಿಡ್ತೀನಿ, ಸಾಕು. ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಬೇಕದು, ತಣ್ಣಗಾಗಕ್ ಬಿಡೋಣ. ರಾಗಿ ಹುರಿದಿರೋ ರಾಗಿ ಹಿಟ್ಟು ಸ್ವಲ್ಪ ತಣ್ಣಗಾಗ್ಲಿ, ಅಲ್ಲಿ ತನಕ ನಾವು ಮಿಕ್ಸಿನಲ್ಲಿ ಹುರಿದಿಟ್ಟಿರೋ ಕಡಲೆಕಾಯಿ ಬೀಜ ಇದೆಯಲ್ಲ, ಗ್ರೌಂಡ್ ನಟ್, ಅದನ್ನ ಪೌಡರ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ, ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಗ್ರೌಂಡ್ ನಟ್ ಅನ್ನ ನಾನು ತರಿಯಾಗಿ ಪೌಡರ್ ಮಾಡಿದ್ದೀನಿ. ಅದನ್ನ
ಈ ಒಂದು ಬೌಲಿಗೆ ಹಾಕೊಳ್ಳೋಣ. ಈಗ ಈ ಖರ್ಜೂರ, ಬೀಜ ತೆಗೆದಿಟ್ಕೊಂಡಿರೋ ಖರ್ಜೂರ, ಆಮೇಲೆ ಒಣ ದ್ರಾಕ್ಷೆ, ಇವನ್ನ ಮಿಕ್ಸ್ನಲ್ಲಿ ಸ್ವಲ್ಪ ನುಣ್ಣಗಾದ್ರೆ ನುಣ್ಣಗೆ ಪೇಸ್ಟ್ ತರ ರುಬ್ಬೋಣ. ಖರ್ಜೂರ ಮತ್ತೆ ಒಣ ದ್ರಾಕ್ಷೆ ನೋಡಿ ಮಿಕ್ಸಿನಲ್ಲಿ ರುಬ್ಬಿದ್ದೀನಿ. ಈಗ ರುಬ್ಬಿದ್ಮೇಲೆ ಅದಕ್ಕೆ ನಾವು ಚಕ್ಕೆ ಪೌಡರ್, ದಾಲ್ಚಿನ್ನಿ ಚಕ್ಕೆ ಪೌಡರ್ ಇದೆಯಲ್ಲ ಅದು, ಏಲಕ್ಕಿ ಪೌಡರ್, ಏಲಕ್ಕಿ ಹುಡಿ, ಆಮೇಲೆ ಕಡಲೆಕಾಯಿ ಬೀಜ ನಾವು ಪೌಡರ್ ಮಾಡಿ ಇಟ್ಕೊಂಡಿದೀವಲ್ಲ ಅದು, ಆಮೇಲೆ ರಾಗಿ ಹಿಟ್ಟು ಎಲ್ಲ ಜೊತೆಲಿ ಹಾಕಿ ಒಂದ್ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ ನಾನು ಯಾವುದೇ ಸಿಹಿ ತಿಂಡಿ ಮಾಡೋದಾದ್ರೂ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ, ಆಗ ನಿಮ್ಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಹಾಕಲ್ಲ, ಒಂದು ಚಿಟಿಕೆ ಅಷ್ಟೇ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡೋಣ. ನೋಡಿ ಆತ್ಮೀಯರೇ, ಎಲ್ಲ ಸೇರಿಸಿ ನಾನು ಇನ್ನೊಂದು ರೌಂಡ್ ಮಿಕ್ಸಿನಲ್ಲಿ ತಿರುಗಿಸಿದ್ದೀನಿ. ಎಷ್ಟು ಸ್ಮೂತ್ ಆಗಿ, ಅಂದ್ರೆ ಸ್ಮೂತ್ ಇಲ್ಲ, ತರಿ ತರಿ ಇದೆ, ನಿಮ್ಗೆ ನೈಸ್ ಏನಾಗಿಲ್ಲ, ತರಿ ತರಿ ಇದೆ. ಅದನ್ನ ಈಗ ಒಂದು ಬೌಲಿಗೆ ಹಾಕೊಂಡು ಅದರಲ್ಲಿ ನಿಮ್ಗೆ ಖರ್ಜೂರದಲ್ಲಿ, ದ್ರಾಕ್ಷೆಯಲ್ಲಿ, ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಎಲ್ಲ ಇರುತ್ತಲ್ಲ, ಹಾಗಾಗಿ ನಿಮ್ಗೆಲ್ಲ ಸೇರಿ ಅದು ಸೇರೋವಾಗ ಈ ಕನ್ಸಿಸ್ಟೆನ್ಸಿ, ಈ ಹದಕ್ಕೆ ಬರುತ್ತೆ. ಇದನ್ನ ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ನೋಡಿ ಒಂದು ಬೌಲಿಗೆ ಹಾಕಿದ್ದೀನಿ ಎಲ್ಲ. ಈಗ ಒಂಚೂರು ಕೈಗೆ ತುಪ್ಪ ಮುಡ್ಸ್ಕೊಳ್ಳೋಣ ಒಂಚೂರು, ಅದರಲ್ಲಿ ಪಸೆ ಇರುತ್ತೆ ಆದ್ರೂ ಅದರಲ್ಲಿ ಕಡಲೆಕಾಯಿ ಬೀಜ ಮತ್ತೆ ಖರ್ಜೂರದ ಪಸೆ ಕೈ ಕೊಡು ಒಂಚೂರು. ತಗೋ ಉಂಡೆ ಮಾಡೋಣ. ಈಗ ಉಂಡೆ ಮಾಡೋಣ, ತಗೋ ಉಂಡೆ ಮಾಡೋದು, ನನಗೆ ಹೆಲ್ಪ್ ಮಾಡು ಉಂಡೆ ಮಾಡಕ್ಕೆ. ಹಾಗೆ ಮಾಡು, ಇನ್ನು ಮಾಡು ಮಾಡು, ಹಾಗೆ ಮಾಡು, ಗಟ್ಟಿ ಮಾಡು. ನೋಡಿ ಎಷ್ಟು ಅದರಲ್ಲಿ ಖರ್ಜೂರದಲ್ಲಿ ಇದಿರುತ್ತಲ್ವಾ, ಏನು ಒಂಥರ ಅಂಟಿನಂಶ ಇರುತ್ತಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನೀವು ಇದ್ರ ಜೊತೆ ಡ್ರೈ ಫ್ರೂಟ್ಸು ಹಾಕೋಬಹುದು ಬೇಕಾದ್ರೆ, ಬಟ್ ನಾನು ಡ್ರೈ ಫ್ರೂಟ್ ಬೇಡ, ಡ್ರೈ ಫ್ರೂಟ್ ಹಾಕಿ ಇನ್ನೊಂದಿನ ಬೇರೆ ಮಾಡೋಣ ಅಂತ ನಾನು ಡ್ರೈ ಫ್ರೂಟ್ ಹಾಕಿಲ್ಲ. ನೀವು ಡ್ರೈ ಫ್ರೂಟು ಹಾಕೋಬಹುದು. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ನಾವು ಏನು ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಷ್ಟು ಶೈನಿ. ಕೊಡು ಇನ್ನೊಂದು ತಗೊಂಡು ಮಾಡು, ಕೊಡು, ಎಷ್ಟು ಇನ್ನೊಂದು ಮಾಡು. ಎಷ್ಟು ಚೆನ್ನಾಗಿ ನೋಡಿ, ಅದ್ರಲ್ಲಿ ಎಷ್ಟು ಪಸೆ ಅಂಶ ಇದೆ ನೋಡಿ, ಕಡಲೆಕಾಯಿ ಬೀಜದಲ್ಲಿರೋ ಪಸೆ, ಎಣ್ಣೆ ಅಂಶ, ಆಮೇಲೆ ಖರ್ಜೂರದ್ದು, ಆಮೇಲೆ ಒಣ ದ್ರಾಕ್ಷೆದು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮಾಡು ಉಂಡೆ ಮಾಡು, ಮಾಡು ರೌಂಡ್ ಮಾಡು. ತೋರ್ಸು, ಸುಶಾಂತ್ ಉಂಡೆ ಮಾಡಿದಾನೆ, ತೋರ್ಸು. ಸುಶಾಂತ್ ಉಂಡೆ ಮಾಡಿದಾನೆ, ಕೊಡು ನಂಗೆ ಕೊಡು. ಹಾಗೆ ಇನ್ನೊಂದು ಮಾಡಿಕೊಡು, ಹಾಗೆ ಮಾಡಿಕೊಡು. ನಂಗೆ ಅವನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಸುಶಾಂತ್, ಇವತ್ತು ಉಂಡೆ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ಲ. ಇದು ನೀವು ಒಂದೊಂದು ಉಂಡೆ, ರಾಗಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲಿ ಖರ್ಜೂರ, ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜನ ಏನಂತ ಕರೀತಾರೆ, ಬಡವರ ಬಾದಾಮಿ ಅಂತಾರೆ. ನಿಮ್ಗೆ ಬಾದಾಮಿ ಅಷ್ಟು ಕಾಸ್ಟ್ಲಿ ಇಲ್ಲ ಅಂದ್ರೂ ತುಂಬಾ ಪ್ರೋಟೀನ್ ಯುಕ್ತವಾಗಿದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಡಲೆಕಾಯಿ ಬೀಜ. ಹಾಗೇನೆ ನೀವು ಇದನ್ನ ಬಾದಾಮಿನೂ ಉಪಯೋಗಿಸಬಹುದು, ನೀವು ಬಾದಾಮಿ, ಗೋಡಂಬಿ ಎಲ್ಲಾನು ಉಪಯೋಗಿಸಬಹುದು. ಬಟ್ ನಾನು ಇವತ್ತು ಇದಕ್ಕೇನು ಹಾಕಿಲ್ಲ, ಇದರಲ್ಲೇ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದಕ್ಕೆ ನೋಡಿ ನಿಮ್ಗೆ ತರಿ ತರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೊಡು, ಮಾಡಿ ಇನ್ನೊಂದು ಮಾಡು, ನೆಕ್ಸ್ಟ್ ಮಾಡು. ನೋಡಿ ನಮ್ ಸುಶಾಂತ್ ಎಷ್ಟು ಚೆನ್ನಾಗಿ ಉಂಡೆ ಮಾಡ್ತಾ ಇದ್ದಾನೆ ನೋಡಿ. ನಾವೇನ್ ತುಪ್ಪ ಮುಟ್ಸಿಲ್ಲ, ನಾವು ಕೈಗೊಂಚೂರು ತುಪ್ಪ ಹಾಕಿ ಅದೇ ಬಿಡ್ತಾ ಇದೆ ನೋಡಿ, ಎಣ್ಣೆ ಬಿಡ್ತಾ ಇದೆ, ಅದೇ ಬಿಡ್ತಾ ಇದೆ. ಎಲ್ಲಿಂದ ಅದು? ಕಡಲೆಕಾಯಿ ಬೀಜ, ಖರ್ಜೂರ, ದ್ರಾಕ್ಷೆ ಎಲ್ಲ ಸೇರಿ ನಿಮ್ಗೆ ಬಿಡ್ತಾ ಇದೆ ನೋಡಿ.
ನಾವು ತುಪ್ಪ ಮುಟ್ಸ್ಕೊಂಡೇ ಇಲ್ಲ, ಅದಕ್ಕೆ ಕೈಗೊಂಚೂರು ಅಂಟಬಾರ್ದು ಅಂತ ತುಪ್ಪ ಹಚ್ಕೊಂಡಿರೋದು. ಬಟ್ ಅದೇ ಎಷ್ಟು ಶೈನಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಎಷ್ಟು ಒಳ್ಳೇದು ಆರೋಗ್ಯಕ್ಕಂದ್ರೆ. ನೀವು ಅದನ್ನ ಮಕ್ಕಳಿಗೆ ಅಥವಾ ಡಯಾಬಿಟಿಸ್ ಇರೋರು ದಿನಕ್ಕೊಂದು ತಿಂದ್ರೆ ಏನು ತೊಂದರೆ ಇಲ್ಲ. ಪ್ರಕೃತಿ ದತ್ತವಾದ ಸಿಹಿ, ಅದರಲ್ಲೇ ನಾವು ಸಕ್ಕರೆ ಬೆಲ್ಲದಲ್ಲಿ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಕ್ಕರೆ ಬೆಲ್ಲ ಇದೆಲ್ಲ ಪರವಾಗಿಲ್ಲ, ಒಂಚೂರು ಲಿಮಿಟ್ ಅಲ್ಲಿ ತಿಂದ್ರೆ ಏನು ಆಗಲ್ಲ. ಮಕ್ಕಳಿಗಂತೂ ಅಥವಾ ಮಕ್ಕಳಿಗಿರ್ಲಿ ಅಥವಾ ವಯಸ್ಸಾದವರಿಗೆ ಎಲ್ಲರಿಗೂ ತುಂಬಾ ಆರೋಗ್ಯದಾಯಕ ತಿಂಡಿ ಇದು, ಶಕ್ತಿವರ್ಧಕ ಉಂಡೆ. ನೀವು ಏನೇ ಹೇಳಿ ಮಾಡಿದ್ಯಾ, ಗುಡ್ ಬಾಯ್. ನೋಡಿ ಆತ್ಮೀಯರೇ, ಎಷ್ಟು ಚೆನ್ನಾಗಿರೋ ಶಕ್ತಿವರ್ಧಕ ಉಂಡೆ, ಎನರ್ಜಿ ಬಾಲ್ಸ್ ರೆಡಿಯಾಗಿದೆ ನೋಡಿ. ನೀವೆಲ್ಲರೂ ಇದನ್ನ ಮನೇಲಿ ಟ್ರೈ ಮಾಡಿ. ಹಲ್ಲಿಲ್ಲದವರು ಆರಾಮಾಗಿ ತಿನ್ಬೋದು, ಯಾಕಂದ್ರೆ ನಾವೆಲ್ಲ ಅದನ್ನ ಗ್ರೈಂಡ್ ಮಾಡಿರ್ತೀವಿ. ಸಾಫ್ಟ್ ಆಗಿ ಒಳ್ಳೆ ತುಪ್ಪ ಅಥವಾ ಸಕ್ಕರೆ ಬೆಲ್ಲ ಇಲ್ಲದೇನೆ ಮಾಡಿದ್ರು ತುಪ್ಪ ಹಾಕಿರೋ ತರ ಇದೆ ನೋಡಿ. ಯಾವ ತರ ಶೈನಿಂಗ್ ಆಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಶೈನಿಂಗ್ ಅಂದ್ರೆ ಶೈನಿಂಗ್ ಇದೆ ನೋಡಿ, ತುಪ್ಪ ಹಾಕಿರೋ ತರ ಇದೆ. ನಾವೇನು ತುಪ್ಪ ಮುಟ್ಸಿಲ್ಲ, ಬರೇ ಕೈಗೆ ಮಾತ್ರ ಒಂಚೂರು ಅಂಟತ್ತೇನೋ ಅನ್ನೋ ಭಯಕ್ಕೆ, ಅದು ಬೇಕಾಗಲ್ಲ, ನಾನು ಅಂಟಿದ್ರೆ ಅನ್ನೋ ಭಯಕ್ಕೆ ಒಂಚೂರು ತುಪ್ಪ ಮುಟ್ಸ್ಕೊಂಡೆ. ಇಲ್ಲಾಂದ್ರೆ ಅದಕ್ಕೆ ತುಪ್ಪ ಹಚ್ಕೊಳ್ಳೋದು ಬೇಡ ನೀವು ಕೈಗೆ. ತುಂಬಾ ಆರೋಗ್ಯದಾಯಕ, ಶಕ್ತಿವರ್ಧಕ ಪ್ರೋಟೀನ್ ಉಂಡೆ, ಪ್ರೋಟೀನ್ ಬಾಲ್ಸ್, ಎನರ್ಜಿ ಬಾಲ್ಸ್ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ಹೇಗಾಗತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತ ಟ್ರೈ ಮಾಡ್ತೀರಲ್ಲ.